ಹಾಯ್ ವೀವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ವೈಭವ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಹಾಗಾಗಿ ಹೋಗಿದ್ದೆ. ಅವನನ್ನು ಕರಾಟೆ ಕ್ಲಾಸಿಗೆ ಸೇರಿಸಿದ್ದೀವಿ. ಹಾಗಾಗಿ ಸ್ಯಾಟರ್ಡೇ ಒಂದೇ ದಿನ ಇರುತ್ತೆ ಕರಾಟೆ ಕ್ಲಾಸ್ ಬಂದು. ಅಲ್ಲಿಂದ ನಾನು ಅವನ್ನ ಕರ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನ ಮಗ ವೈಷ್ಣವ್ ಕೂಡ ಆಟ ಆಡ್ತಾ ಇದ್ದ. ಅವನು ಮುಂದೆ ಬರೋಕ್ಕೂ ಆಗದೆ ಮುಂದೆ ಹಾಕೋಕ್ಕೂ ಆಗದೆ ತುಂಬ ಅಳ್ತಿದ್ದ. ಎತ್ಕೊಂಡೇ ಸುಮ್ಮನೆ ಕೂತಿದ್ದಾಳಲ್ಲ ಅಂತ ನನ್ನನ್ನು ನೋಡ್ಕೊಂಡು ಅಳ್ತಾ ಇದ್ದ. ನಾನಿವತ್ತು ಮನೆ ಕ್ಲೀನಿಂಗ್ ಮಾಡಬೇಕು. ಮನೆ ಕ್ಲೀನಿಂಗ್ ಮಾಡ್ತಾ ಇದ್ವಿ. ಹೆಂಗಿದ್ರು ವರಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವ, ಹಾಗಾಗಿ ಮನೆ ಕ್ಲೀನಿಂಗ್ ನಡೆಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಸಾಮಾನು ಇರೋದ್ರಿಂದ ಒಂದೊಂದು ದಿನ ಒಂದೊಂದು ರೂಮು, ಹಾಲು, ಈ ಥರ ಒಂದೊಂದು ದಿನ ಮಾಡ್ಕೊತೀವಿ. ಒಂದೇ ದಿವಸ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದೊಂದು ದಿನ ಮಾತ್ರ ತಗೊಂಡು ಎಲ್ಲ ಮಾಡ್ಕೊತೀವಿ, ಇಲ್ಲ ಕ್ಲೀನ್ ಮಾಡ್ತಿರ್ತೀವಿ. ನನ್ನ ಮಗ ನಾನು ಮಾಡಬೇಕಾದ್ರೆ ತುಂಬ ತಲೆಹರಟೆಯಾಗಿ ಮಾತಾಡ್ತಿದ್ದ. ಅವನು ಕೂಡ ನಾನು ಮಾಡ್ತೀನಮ್ಮ, ನಿನಗೆ ಹೆಲ್ಪ್ ಮಾಡ್ತೀನಮ್ಮ ಅಂತೆಲ್ಲ ಮಾತಾಡ್ತಿದ್ದ. ಅದನ್ನೇ ಅವನ ಜೊತೆ ಮಾತಾಡ್ತಿದ್ದೀನಿ. ಅಮ್ಮನೂ ಕೂಡ ಫಸ್ಟಿಂದನೇ ತುಂಬಾ, ಇವಾಗ ನಾನು ಬಂದಾಗಿಂದ ಸ್ವಲ್ಪ ಸಾಮಾನು ಕಮ್ಮಿ ಮಾಡಿದ್ದೀನಿ. ಇಲ್ಲ ಅಂದರೆ ತುಂಬ ಸಾಮಾನು ನಮ್ಮ ಮಾವ ಇಟ್ಕೊಂಡಿರೋ ಸಾಮಾನ್ಸ್ ಎಲ್ಲ ಏನೂ ನೋಡ್ತಾ ಇರಲಿಲ್ಲ. ಅವರು ಕ್ಲೀನ್ ಮಾಡೋರು, ಹಾಗೆ ಇದು ಮಾಡೋರು. ಮಧ್ಯೆ ನನಗೆ ಮೇಕಪ್ ಆರ್ಡ್ರ್ ಇತ್ತು, ಹಾಗಾಗಿ ಮೇಕಪ್ ಆರ್ಡ್ರಿಗೆ ಹೋಗಿದ್ದೆ. ಅವರು ಆ್ಯನಿವರ್ಸರಿ 15 ಇಯರ್ಸ್ ಆ್ಯನಿವರ್ಸರಿಗೆ ಪಾರ್ಟಿ ಮಾಡ್ಕೊಂಡಿದ್ರು. ಹಾಗಾಗಿ ಅವರಿಗೆ ಒಂದು ಮೇಕಪ್ ಮಾಡಿಕೊಂಡು ಅಲ್ಲಿಂದ ನೋಡಿ ಈ ಥರ ಬಂದಿದೆ ಅವ್ರದ್ದು ಔಟ್ಫಿಟ್ಟು. ಆ್ಯನಿವರ್ಸರಿಗೆ ಪಾರ್ಟಿ ಮೇಕಪ್ಪು. ಮತ್ತು ಇದು ನೆಕ್ಸ್ಟ್ ಡೇದು ಲಾಗ್ ಆಗಿರುತ್ತೆ. ಇದು ನೋಡಿ, ನಮ್ಮ ಮನೆಯಲ್ಲಿ ಚಿಕ್ಕ ಮರಳೆಯಿಂದ ದೊಡ್ಡ ಮಳೆವರೆಗೂ ಯಾವ ಥರ ಬೇಕು ಎಲ್ಲ ಥರನೂ ನಮ್ಮಲ್ಲಿ ಸಿಗುತ್ತೆ. ಎಲ್ಲ ಥರನೂ ಇಟ್ಕೊಂಡಿದ್ದಾರೆ. ನಟ್ಟಿಂದ, ಚಿಕ್ಕ ನಟ್ಟಿಂದ ದೊಡ್ಡ ನಟ್ಟವರೆಗೂ ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲನೂ ಇರುತ್ತೆ. ಅದೇ ನೋಡಿ, ನಮ್ಮ ಅತ್ತೆ ಮಾಡ್ತಿದ್ದಾರಲ್ಲ, ಇಷ್ಟು ವರ್ಷದಿಂದ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದಾರೆ. ನಾನಾಗಿರೋದಕ್ಕೆ ಸ್ವಲ್ಪ ತೆಗೆದು ಎಲ್ಲ ಕಮ್ಮಿ ಮಾಡಿದ್ದೀನಿ. ಅವರಿಲ್ಲ ಅಂತಂದರೆ ನೋಡಿಬಿಟ್ಟು ಹಾಗೆ ಇಟ್ಕೊಂಡು ಇರ್ತಿದ್ರು. ಇವಾಗ ಎಲ್ಲನೂ ತೆಗೆಸ್ತಾ ಇದ್ದೀನಿ, ಬೇಡ 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 ಅಂತ. ಇರೋದ್ರಿಂದ ಒಂದು ಕಡೆ ತುಂಬ ಒಳ್ಳೆಯದು ಅನಿಸುತ್ತೆ, ಒಂದೊಂದು ಕಡೆ ಯಾಕೆ ಇಷ್ಟೊಂದೆಲ್ಲ ಇಟ್ಕೊಬೇಕು ಅಂತ ಅನಿಸುತ್ತೆ. ಆದಷ್ಟು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಮತ್ತೆ ಕೂಡ್ತಾ ಇರುತ್ತೆ. ಸಾಮಾನು ಕಮ್ಮಿ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನೋಡಿ ಎಷ್ಟು ಮೆಮೊರಿ ಸಿಗುತ್ತೆ ಅಂತ ಅಂದರೆ ಮನೆ ಕ್ಲೀನ್ ಮಾಡಬೇಕಾದ್ರೆ. ಸ್ಟುಡಿಯೋಗೆ ಹೋಗಿ ಓಡಿಸಿದ್ದೆ ಇದು ನೋಡಿ, ಜಾತ್ರೆಯಲ್ಲಿ ಮಧು ನೋಡಿ ಫ್ರೆಂಡ್ಸ್ ಹೇಗಿದ್ದಾರೆ. ರಾಣಿ ಅಕ್ಕ ಮತ್ತು ಮಧು ವೈಷ್ಣವ್ ಥರನೇ ಇದ್ದಾರೆ. ವೈಷ್ಣವ್ ಥರನೇ. ಇವರು ನಮ್ಮ ಅತ್ತೆ ಮತ್ತು ಮಧು, ರಾಣಿ ಅಕ್ಕ ಮತ್ತು ಅಮ್ಮನ ತಂಗಿ. ಅವಾಗೆಲ್ಲ ಹೇಗಿದ್ದಾರೆ. ಮಧು ಅಂತೂ ಸೇಮ್ ವೈಭವ್ ಥರನೇ ಇದ್ದಾರೆ. ಇದು ನೋಡಿ ಗೈಸ್, ಇದು ನಮ್ಮ ಅತ್ತೆದು ಸ್ಕೂಲ್ ಗ್ರೂಪ್ ಫೋಟೋ. ಇದರಲ್ಲಿ ನಮ್ಮ ಅತ್ತೆ ಎಲ್ಲಿದ್ದಾರೆ ಅಂತ ಗೆಸ್ ಮಾಡಿ. ನೋಡಿ ಎಲ್ಲಿರಬಹುದು ಅಂತ. ಇಲ್ಲಿದ್ದಾರಲ್ಲ ಮಧ್ಯದಲ್ಲಿ, ಅವರು ನಮ್ಮ ಅತ್ತೆ. ನೋಡಿ ಹೇಗಿದ್ದಾರೆ ಅಂತ ಗೊತ್ತೇ ಆಗಲ್ಲ ಅವರು ಅಂತ ಇವಾಗ. ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಅತ್ತೆ. ಆಗಿನ ಸ್ಕೂಲ್ ಲೈಫೇ ತುಂಬ ಚೆನ್ನಾಗಿರ್ತಿತ್ತು. ಇದನ್ನು ನೋಡಿದಾಗ ನನ್ನ ಸ್ಕೂಲ್ ಲೈಫು ಕಣ್ಮುಂದೆ ಬಂತು. ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಯಾರು ನಿಮ್ಮ ಬೆಸ್ಟ್ ಫ್ರೆಂಡು ಏನು ಅಂತ. ಎಷ್ಟನೇ ಕ್ಲಾಸದು ಇದು ಗ್ರೂಪ್ ಫೋಟೋ? ಗೊತ್ತೇ ಇಲ್ಲ ಅವ್ರಿಗೆ. ಇದು ಬಂದು ನಮ್ಮ ಅತ್ತೆಯ ತಂಗಿಯ ಗ್ರೂಪ್ ಫೋಟೋ ಸ್ಕೂಲ್ದು. ಅವ್ರು ಬಂದು ಎಲ್ಲಿದ್ದಾರೆ ಗೊತ್ತಾ? ನೋಡಿ ಎಲ್ಲಿದ್ದಾರೆ, ಇದೇ ಅವರು ಅಂಜಾಕ್ಷಿ ಅಂತ.
ನಮ್ಮ ಅತ್ತೆ ತಂಗಿ. ಎಷ್ಟು ವರ್ಷ ಆಗಿರ್ಬೋದಮ್ಮ ಇದು ಸ್ಕೂಲ್ದಾದರೆ? ಒಂದು 60 ವರ್ಷ ಆಗೈತಾ? 60 ವರ್ಷದ ಫೋಟೋ ಇನ್ನೂ ಇಟ್ಟಿದ್ದಾರೆ ನಮ್ಮನೇಲಿ ಗೈಸ್. 60-70 ವರ್ಷದಿಂದನೂ ಎಲ್ಲ ಏನೇನು ಹುಡುಕ್ತೀರಾ ಅದೆಲ್ಲ ಸಿಗುತ್ತೆ. 60 ವರ್ಷದಿಂದ ಯಾರ್ಯಾರು ಮದುವೆ ಆಗಿದ್ದಾರೆ, ಯಾರ್ಯಾರು ಸತ್ತೋಗಿದ್ದಾರೆ, ಅವ್ರದ್ದೆಲ್ಲ ನಮ್ಮಲ್ಲಿ ಮೆಮೊರೀಸು ನಮ್ಮಲ್ಲಿ ಬೇಕು ಅಂದರೆ ಸಿಗುತ್ತೆ. ಇಲ್ಲಿಗೆ ಕ್ಲೀನಿಂಗ್ ಎಲ್ಲ ಮುಗ್ದಿದೆ. ರೂಮ್ ಆಯಿತು, ಹಾಲ್ ಆಯಿತು, ಅಡುಗೆ ಮನೆ ಎಲ್ಲ ಮುಗ್ದೋಗಿದೆ ಕ್ಲೀನಿಂಗ್. ಗೈಸ್ ಏನಂತಂದರೆ ಪಾರ್ಲರ್ ವೀಡಿಯೋಸ್ ಎಲ್ಲ ನಾನು ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಮಗು ಇರೋದ್ರಿಂದ ಆ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಎಲ್ಲ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಲಾಗ್ ರೀತಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ನಿಮಗೆ ಇಷ್ಟ ಹಂಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಗೈಸ್ ಎಷ್ಟು ಕಷ್ಟ ಆಗ್ತದೆ ಅಂತ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಅವನು ಹಿಡ್ಕೊಳಕ್ಕೆ ಬಿಡ್ತಾಯಿದ್ದೀನಿ. ಗೈಸ್ ಏನಂತ ಅಂದರೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ ಎಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹೀಗೆ ನೋಡ್ತಾ ಇರಿ ನನ್ನ ವೀಡಿಯೋಸ್ನ, ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಬಾಯ್ ಬಾಯ್ ಹೇಳು ಮನೆ. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್.